ದೇವೇಗೌಡರ ಕುಟುಂಬದಲ್ಲಿ ಒಂದು ದುರಂತ ಸಂಭವಿಸುತ್ತೆ. ಅದು ದೇವೇಗೌಡರ ಧರ್ಮಪತ್ನಿಯವರ ಮೇಲೆ ಆ್ಯಸಿಡ್ ಅಟ್ಯಾಕ್ ಆಗುತ್ತೆ. ಆ ಕೇಸು ಕೋರ್ಟ್ನಲ್ಲಿ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಅವರ ಪರವಾಗಿ ವಾದವನ್ನು ಮಾಡಿದಂಥವರು ಹಿರಿಯ ವಕೀಲರಾದಂತಹ ಚಂದ್ರಮೌಳಿಯವರು ನಮ್ಮ ಜೊತೆ ಇದ್ದಾರೆ. ಸರ್, ಆ ಆ್ಯಸಿಡ್ ದಾಳಿಯ ಪ್ರಕರಣದಲ್ಲಿ ನೀವೊಬ್ಬರು ಕೂಡ ವಾದವನ್ನು ಮಾಡಿದ್ರಿ ಅನ್ನುವಂತಹದ್ದು ಏನು ಪ್ರಕರಣ, ಏನು ವಾದವನ್ನು ಮಾಡಿದ್ರಿ, ಯಾರ ಪರವಾಗಿ? ನಮಸ್ಕಾರ. ಹಿಂದಿನ ನೆನಪುಗಳನ್ನು ನಾನು ಯೋಚಿಸ್ತಾ ಹೋದಾಗ 2005 ಆಸುಪಾಸು ಒಂದು ಘೋರ ಕೃತ್ಯ ನಡೆಯುತ್ತೆ. ಮುಗ್ಧೆಯ ಮೇಲೆ ಹತ್ತಿರ ಸಂಬಂಧಿಯಾದ ಲೋಕೇಶ್ ಎಂಬುವನು ಆಸಿಡ್ ದಾಳಿಯನ್ನು ಮಾಡ್ತಾನೆ. ಅದನ್ನು ಆಸಿಡ್ ಆಗಿ ಮುಖ ಎಲ್ಲ ಛಿದ್ರ ಆಗೋಗಿರುತ್ತೆ. ಯಾರು ನೋಡಿದ್ರು ಕೂಡ ಆ ಮುಖವನ್ನು ನೋಡಿದಾಗ ಒಂದು ಕಣ್ಣೀರು ಬರುವಂತಹ ಒಂದು ದೃಶ್ಯ ಅದು. ಆ ಸಮಯದಲ್ಲಿ ನಾನು ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರಾಗಿ ಹೈಕೋರ್ಟ್ನಲ್ಲಿ ನನ್ನ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ಕೆಳಗಿನ ನ್ಯಾಯಾಲಯ ವಿಚಾರಣೆಯನ್ನು ಪೂರ್ತಿ ನಡೆಸಿ 10 ವರ್ಷ ಕಾರಾಗೃಹ ಶಿಕ್ಷೆಯನ್ನು ಕೂಡ ಅವರಿಗೆ ಕೊಟ್ಟಿತ್ತು. ಅದನ್ನು ಯಾವುದೇ ಒಂದು 10 ವರ್ಷ ಶಿಕ್ಷೆ ಇದ್ದಾಗ ಸಾಮಾನ್ಯವಾಗಿ ಅಪೀಲ್ ಬಂದಾಗ ಅಪೀಲ್ನಲ್ಲಿ ಕೊಟ್ಟಂಥ ಶಿಕ್ಷೆನ ಅಮಾನತ್ತಿಟ್ಟು ಅದನ್ನು ಆ ಅಪೀಲ್ ಯಾವಾಗ ಮುಗಿಯಿತು ಅಂತ ಗೊತ್ತಾಗಲ್ಲ. ಅದಕ್ಕೂ ಸಾಮಾನ್ಯವಾಗಿ ಅದಕ್ಕೆ ಜಾಮೀನನ್ನು ಕೊಡ್ತಾರೆ. ಅದನ್ನು ನಾನೊಂದು ದಿವಸ ಆಫೀಸ್ನಲ್ಲಿದ್ದಾಗ ನನಗೊಂದು ಕರೆ ಬರುತ್ತೆ. ಒಬ್ಬ ಹಿರಿಯ ಅಧಿಕಾರಿಗಳು ಫೋನ್ ಮಾಡಿ, ನೋಡಿ, ದೇವೇಗೌಡರವರ ಶ್ರೀಮತಿ ಮೇಲೆ ಅಟ್ಯಾಕ್ ಆಗಿರೋದಂತಹ ಕೇಸ್ ನಾಳೆ ಅಪೀಲ್ ಬರ್ತಾಯಿದೆ, ನೀವೇ ಹೋಗಬೇಕು, ಆ ಬೇಲನ್ನು ನೀವು ರಿಜೆಕ್ಟ್ ಮಾಡಿಸ್ಬೇಕು ಅಂತ ಹೇಳಿ. ನಾನು ಅವ್ರಿಗೆ ಹೇಳಿದೆ, ಸಾಮಾನ್ಯವಾಗಿಂಥ ಕೇಸ್ಗಳಲ್ಲಿ ಜಾಮೀನು ಕೊಡ್ತಾರೆ. ಜಾಮೀನು ಕೊಟ್ಟರು ಕೂಡ ಅದು ಟೆಂಪ್ರವರಿಯಾಗಿ ಅಷ್ಟೇ. ಅದು ನಾಳೆ ಅಪೀಲು ಡಿಸ್ಮಿಸ್ ಆಯಿತು ಅಂದರೆ ಮತ್ತೆ ಜೈಲಿಗೆ ಹೋಗಬೇಕು ಅಂತ ಹೇಳಿದಾಗ, ಇಲ್ಲ, ದೇವೇಗೌಡರವರು ಫ್ಯಾಮಿಲಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆಯಿತು. ನಾನು ಕೋರ್ಟ್ ಮುಂದೆ ಪದ್ಮರಾಜ್ ಅವರ ನೇತೃತ್ವದ ದ್ವಿಪೀಠ ಸದಸ್ಯರಿಂದ ಕೋರ್ಟ್ ಮುಂದೆ ಬಂದಾಗ ಅವರು ಇನ್ನೇನು ಅಪೀಲ್ ಅಡ್ಮಿಟ್ ಬೇಲ್ ಗ್ರಾಂಟೆಡ್ ಅಂತ ಪ್ರಶ್ನೆ ಹೋದಾಗ ಆ ಸಮಯದಲ್ಲಿ ನಾನು, ಇಲ್ಲ, ನನ್ನ ತಕರಾರಿದೆ ಅಂತ ಹೇಳಿ ನಾನು ಸಮಯ ತೆಗೆದುಕೊಂಡು ಸಂಪೂರ್ಣ ಕೇಸಿನ ವಿವರಣೆಗಳನ್ನು ಕೋರ್ಟ್ ಮುಂದೆ ಮಂಡಿಸಿ ಅದರಲ್ಲಿ ಈ ಒಂದು ಕೇಸಿನಲ್ಲಿ ನಾವೇನಾದರೂ ಜಾಮೀನು ಅವರಿಗೆ ಸಿಕ್ಕಿದ್ದೇ ಆಯಿತು ಅಂತ ಹೇಳಿದ್ರೆ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ, ದಯಮಾಡಿ ಇದ್ರ ಬಗ್ಗೆ ನನಗೊಂದು ಅವಕಾಶ ಕೊಡಿ ಅಂತ ಹೇಳಿ ಸಾಕಷ್ಟು ವಿವರವಾದ ಒಂದು ಆರ್ಗ್ಯುಮೆಂಟ್ಸ್ ಮಾಡಿದಾಗ ಸಾಕಷ್ಟು ತೀರ್ಪುಗಳು ನಮ್ಮ ವಿರುದ್ಧವಾಗಿತ್ತು. ಯಾವುದೇ ಒಂದು ಕೇಸಲ್ಲಿ ಶಿಕ್ಷೆ ಆಯಿತು ಅಂತ ಹೇಳಿದಾಗ ಆಗಲೇ ಸಾಕಷ್ಟು ದಿವಸ ಅವನು ಅಂಡರ್ಗಾನ್ ಆಗಿ ಹೋಗಿದ್ದಾಗಲೇ ಇದು ಅವರ ಇಂಪ್ರಿಸನ್ಮೆಂಟ್. ಅದನ್ನು ಆಗ ಪದ್ಮರಾಜರವರು, ಏನು ಸ್ಪೆಷಲ್ ಕೇಸ್ ಇದೆ ಇದರಲ್ಲಿ, ಯಾಕೆ ಬೇಲ್ ನಾವು ಕೊಡಬಾರ್ದು, ಏನು ಆ್ಯಸಿಡ್ಗಳು ಹಾಕಿರೋದು ನೋಡೇ ಇಲ್ವ, ನಾವು ಅದನ್ನು ನೋಡೋಣ, ನಾವು ಕೂಡ ಕೊಡೋಂಥ ಕೆಳಗಡೆ ಕೊಟ್ಟಿರೋಂಥ ಅಪೀಲನ್ನು ನಾವು ಪುನರ್ವಿಮರ್ಶಿಸಬೇಕಾಗುತ್ತದೆ ಅಂತ ಹೇಳಿದಾಗ ನಾವು ಕೂಡ ಸುಮಾರು 2 ದಿವಸಗಳ ಕಾಲ ಅದನ್ನು ವಾದಗಳು ನಡೆದವು. ಅದರಲ್ಲಿ ಆವಾಗ ಇಂತಹ ಕೇಸ್ಗಳಲ್ಲಿ ನಾವು ಏನಾದರೂ ಜಾಮೀನು ಕೊಟ್ಟಿದ್ದು ಅಂತ ಅದು ಒಬ್ಬ ಪ್ರಧಾನಿ ಆಗಿದ್ದಂತಹ ಒಬ್ಬ ವ್ಯಕ್ತಿ ಅವರ ಹೆಂಡತಿಯ ಮೇಲೆ ಈ ಥರ ಆ್ಯಸಿಡ್ ಸುದ್ದಾಗ ಅವರಿಗೆ ನಾವೇನಾದ್ರು ಬೇಲ್ ಕೊಟ್ಟಿದ್ದೆ ಆದರೆ ಅದು ಸಂದೇಶ ಆಗುತ್ತೆ, ಮಾಧ್ಯಮಗಳಲ್ಲಿ ನ್ಯಾಯಾಲಯಕ್ಕೆ ಒಂದು ಕೆಟ್ಟ ಹೆಸರು ಕೂಡ ಬರುತ್ತೆ ಅಂಥೇಳಿ ಒಂದು ವಿವರವಾದ ಒಂದು ತೀರ್ಪನ್ನು ಬರೆದು ಆ ಬೇಲ್ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ರು. ಅದನ್ನು ರಿಜೆಕ್ಟ್ ಮಾಡಿದಾಗ ಎಲ್ಲೋ ಒಂಥರ ಸಂತೋಷ, ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದು ಅಂತ ಹೇಳಿದಾಗ ಅವ್ರ ಮನೆಗೆ ನನಗೆ ಒಂದು ಫೋನ್ ಬಂತು, ದೇವೇಗೌಡ್ರೆ, ಇದೇ ವರ್ಡ್ಗಳು ಇನ್ನೂ ನನಗೆ ಮನಸ್ಸಿನಲ್ಲಿ ಬರ್ತಾಯಿದೆ, ಗುನುಗುಡ್ತಾ ಇದೆ. ಗುರುಗಳೇ, ನಾನು ನಿಮಗೆ ವಂದನೆಗಳು, ನಾನು ಎಲ್ಲಿ ಬಂದು ನಿಮ್ಮನ್ನು ಭೇಟಿಯಾಗಿ ನಿಮಗೆ ವಂದನೆಗಳನ್ನು ಹೇಳಬೇಕು ಅಂತ ಹೇಳಿದಾಗ ಆ ಸರಳತೆಯನ್ನು ನೋಡಿ ನನಗೂ ಕೂಡ ನಾನು ಸ್ತಬ್ಧನಾದೆ. ಅದನ್ನು ಇಲ್ಲ, ನಾನೇ ಬರ್ತೀನಿ ಈ ಮನೆಗೆ ಅಂತ ಹೇಳಿದಾಗ ಮತ್ತು ಅಲ್ಲಿಯಾಗ ಸೀನಿಯರ್ ಒಬ್ಬ ಶಂಕರಲಿಂಗೇಗೌಡ ಅಂತ IAS ಆಫೀಸರ್ ಇದ್ದರು, ಅವ್ರ ಮನೆಗೆ ನಾನು ಹೋದೆ. ಅಲ್ಲಿ ಸಣ್ಣ ವಿಷಯ ನಾನು ಹಂಚ್ಕೊಳ್ಳೇಬೇಕಾಗುತ್ತೆ ನಿಮ್ಮ ಜೊತೆ. ಮನೆಗೆ ಹೋದಾಗ ನನ್ನ ಹೊರಗಡೆ ಕಾಯ್ತಾ ಇದ್ದರು ಅವರು. ನನ್ನಂಥ ಪ್ರಾಸಿಕ್ಯೂಟರ್ಗಳು, ನಮ್ಮಂಥ ಹಿರಿಯ ಅಧಿಕಾರಿಗಳು ಸಾಕಷ್ಟು ಜನ ಇರ್ಬೋದು. ಅವ್ರಿಗೆ ಹೋದಾಗ ನನ್ನೆಲ್ಲ ರಿಸೀವ್ ಮಾಡಿ ಇದರಲ್ಲಿ ನೋಡಿ, ನಮ್ಮದೊಂದು ಅಪೀಲ್ ಇತ್ತು, ಸ್ಟೇಟ್ ಅಪೀಲ್ ಇತ್ತು. ಅದ್ರ ಮೇಲೆ ಅವರಿಗೆ 10 ವರ್ಷಗಿಲ್ಲ, ಅವರಿಗೆ ಜೀವಾದಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ. ಓಕೆ, ನನಗೆ ಪ್ರಾಸಿಕ್ಯೂಟ್ರೆ, ಅವನಿಗಾಗಲೇ ಅನುಭವಿಸಿದ್ದಾನೆ, ಇನ್ನೂ ಅನುಭವಿಸ್ತಾ ಇದ್ದಾನೆ, ಬೇಡ, ಅವನು ಜೀವಾದಿ ಶಿಕ್ಷೆ ಕೊಡೋದು ಬೇಡ, ಅವನಿಗೆ ದೇವರಿದ್ದಾನೆ, ದೇವರಿಗಾಗಲೇ ಶಿಕ್ಷೆ ಕೊಟ್ಟಿದ್ದಾನೆ, ನಾವು ಅವ್ರಿಗೆ ಜಾಮೀನು ನಾವು ಅಡ್ಡ ಬಂತು, ನಾವು ಜೀವಾದಿ ಶಿಕ್ಷೆ ಆಯಿತು ಅಂತ ಹೇಳಿದ್ರೆ ಅವನಿಗೆ ನೋವಾಗಲ್ಲ, ಆ ಫ್ಯಾಮಿಲಿ ನೋವಾಗುತ್ತೆ. ಫ್ಯಾಮಿಲಿಯವರು ಅವ್ರಿಗೆ ನೋವಿಗೆ ಆ್ಯಸಿಡ್ ಹಾಕಿ ಅಂತ ಹೇಳಿರಲ್ಲ, ಅವ್ರಿಗೆ ಯಾಕೆ ನಾವು ಫ್ಯಾಮಿಲಿ ನೋವು ಕೊಡಬೇಕು ಅಂತ ಆ ಒಂದು ವಿಷಯ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು. ಒಂದು ಕಡೆ ಬೇಲ್ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ,
ಇನ್ನೊಂದು ಕಡೆ ಅಪೀಲು ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಆ ವ್ಯಕ್ತಿ ಆಗಿರೋ ನೋವನ್ನು ಪೂರ್ತಿಯಾಗಿರೋ ನುಂಗಿ ಅವರು ನನಗೆ ಹೇಳಿದ್ರು. ಆಮೇಲೆ ನಾನು ವಾಪಸ್ ಹೋಗಬೇಕಾದ್ರೆ ಏನೋ ಅಂದ್ಕೊಂಡಿದ್ರು ಅವರು ನನ್ನ ಜೊತೆಗೆ ಯಾವ್ದು ಚೆನ್ನಮ್ಮನವ್ರಿಗೆ ನಾನು ಕಾಲಿಗೆ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿದ ತಕ್ಷಣ ನನಗೊಂದು ಸಣ್ಣ ಒಂದು ಬಾಗಣ ಟೈಪ್ ನನಗೆ ಕೊಟ್ಟು ನಿಮ್ಮ ಮನೆಯವ್ರಿಗೆ ಕೊಡಪ್ಪ ಅಂತೇಳಿ ಎಲ್ಲ ಆಯಿತು. ಅದರೊಳಗಡೆ ಒಂದು ಕವರು ಕೂಡ ಇಟ್ಟಿದ್ರು. ನನಗೆ ಬೇಜಾರಾಯಿತು ಕೆಲವು ವಿಷಯದಲ್ಲಿ. ಪ್ರಾಮಾಣಿಕವಾಗಿದ್ದಾಗ ಇವೆಲ್ಲ ಏನು ಅಂತ ನಾವು ಅದು ಡೈರೆಕ್ಟಾಗಿ ತಗೊಂಡ್ರು ಒಂದೇ, ಇಂಡೈರೆಕ್ಟ್ ತಗೊಂಡ್ರು ಒಂದೇ, ಎಲ್ಲ ಒಂದು ಕಡೆ ಅದು ಒಂದು ಭ್ರಷ್ಟಾಚಾರಕ್ಕೆ ಒಂದು ಸಣ್ಣ ಒಂದು ಕುಮ್ಮ ಕೊಟ್ಟಾಗುತ್ತೆ ಅಂತೇಳಿ ನಾನು ನಯವಾಗಿ ಹೇಳಿ ನನಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ, ಯಾವುದೇ ಕಾರಣದಿಂದ ನಾನು ಮಾಡಿ ದಯಮಾಡಿ ನನಗೆ ಅವಮಾನ ಮಾಡಿಬಿಡಿ ಅಂತ ಹೇಳಿದಾಗ ಐ ಆಮ್ ಸಾರಿ, ನನಗೇನೋ ಒಂದು ಪ್ರೀತಿಯಿಂದ ಕೊಟ್ಟೆ, ನೀವು ಬೇಡ ಅಂತ ಇದೆಯಲ್ಲ, ಬೇಡ ಬಿಡಮ್ಮ ಚೆನ್ನಮ್ಮ ತಗೊಂಡೋಗು ಅಂತೇಳಿ ನನಗೆ ಸ್ವೀಟ್ ಪ್ಯಾಕೆಟು ಮತ್ತು ಅವೆಲ್ಲ ಒಂದು ಕೊಟ್ಟು ದೊಡ್ಡ ಬ್ಯಾಗ್ ನಾನು ಇಟ್ಕೊಂಡು ಹೋದಾಗ ಕೊಡಿ ನನಗೆ ವಾಪಸ್ ಅಂತ ಹೇಳ್ಬಿಟ್ಟು ಅವರ ಕಾವಲ್ಗಾರರಿಂದ ನಾನು ತಗೊಂಡೋಗಿ ನನ್ನ ಕಾರ್ಗೆ ಇಟ್ಟು ಅದರಲ್ಲಿ ನನಗೆ ನಮಸ್ಕಾರ ಮಾಡಿದರು. ಇವನ್ನೂ ಕೂಡ ನನಗೆ ಅಚ್ಚಳಿ ಉಳಿದಿದೆ. ಚೆನ್ನಮ್ಮನವರು ನನ್ನ ಬಗ್ಗೆ, ನನ್ನ ಮನೆಯವ್ರ ಬಗ್ಗೆ ಎಲ್ಲ ಕೇಳಿ ಅವರು ಕೂಡ ನಂಗೆ ನೋವಾಗಿದೆ ಬಿಡಪ್ಪ, ಏನೂ ಮಾಡೋಕ್ಕಾಗಲ್ಲ, ನಾಳೆ ಬರೋ ಆ ಥರ ಇತ್ತು, ಅದರಲ್ಲಿ ಅವನನ್ನು ಯಾಕೆ ನಾವು ಬೇಯಬೇಕಂತ ಹೇಳಿ ಹೇಳಿದಂಥ ದಿನಗಳದು. ಮುಂದಿನ ದಿನಗಳಲ್ಲಿ ನಾನು 3-4 ಸರ್ಕಾರಗಳಲ್ಲಿ ನಾನು ಪ್ರಾಸಿಕ್ಯೂಟ್ರಾಗಿ ಬಂದೆ. ಆಮೇಲೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಆಗ ಮತ್ತಿನ್ನೊಮ್ಮೆ ನನಗೊಂದು ಅವಕಾಶ ಸಿಕ್ತು ಅಂತ ಹೇಳಿದಾಗ ನನ್ನ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಕೂಡ ನನ್ನನ್ನು ಪ್ರಪೋಸ್ ಮಾಡಿತು. ಆ ಟೈಮಲ್ಲಿ ಸ್ವಲ್ಪ ಬೇರೆಯವರೆಲ್ಲ ಪ್ರಯತ್ನ ಮಾಡ್ತಾಯಿದ್ರು. ಆವಾಗ ಕುಮಾರಸ್ವಾಮಿಯವರು ಅವರಿಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ನಾನು ಅವರಿಗೆ, ಅಥವಾ ಅವರ ನೆನಪು ಮರೆಯಾಗಿತ್ತು ಅಂತ ಕಾಣುತ್ತೆ. ಆ ಟೈಮ್ನಲ್ಲಿ ನಾನು ಹೋದಾಗ ಅವರ ಮನಸ್ಸು ಬೇರೆ ಇತ್ತು ಅಂತ ಕಾಣುತ್ತೆ. ಕೇಳಿದೆ, ಅಮ್ಮನ ಕೇಸ್ ನಾನು ನಡೆಸ್ಕೊಟ್ಟಿದ್ದೀನಿ, ನನ್ನ ಇಂಟೆಗ್ರಿಟಿ ಆಗಲಿ ನನ್ನ ಕಾಂಪಿಟೆನ್ಸಿ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ದಯಮಾಡಿ ಕೊಡಬೇಡಿ, ಅದರಲ್ಲಿ ಬೇರೆಗಾರು ಕೊಡಿ ಅಂತ ಹೇಳಿದಾಗ ತಕ್ಷಣ ಅವ್ರಿಗೆ ಅರಿವಾಗಿ ಮತ್ತೆ ವಾಪಸ್ ಬಂದು ಅಲ್ಲೇ ಸೈನ್ ಮಾಡಿಕೊಟ್ಟು ನನಗೆ ಹೋದರು. ಒಂದು ಕಡೆ ಅಲ್ಲಿ ಅಪೀಲ್ ನಡೆಸೋಂಥ ಅವಕಾಶ ಸಿಕ್ತು. ಮತ್ತು ಅಪೀಲು ಕೂಡ ವಜಾ ಆಯಿತು. ಅಪೀಲ್ ವಜಾ ಆಗಿ ಅವನು ಎಷ್ಟು ಶಿಕ್ಷೆ ಬಂದ ಪೂರ್ತಿ ಅನುಭವಿಸ್ತಾ ಅಂತ ಅವಶ್ಯಕ ಆಯಿತು ಅದರಲ್ಲಿ. ಆಮೇಲೆ ಇಲ್ಲಿಂದ ಮತ್ತೆ ನಾನು ಪ್ರಾಸಿಕ್ಯೂಟ್ರಾಗಿ ಒಂದು ಇಂಡೈರೆಕ್ಟಾಗಿ ಅವರ ಆಶೀರ್ವಾದ ಇತ್ತು ಅಂತ ಕಾಣುತ್ತೆ. ಇದು ನನ್ನ ನೆನಪಿನ ಬುತ್ತಿಯಲ್ಲಿ ಕಂಡಂತಹ ಒಂದು ವಿಷಯ. ಇದು ಚಂದ್ರಮೌಳಿ ಅವರು ತಮ್ಮ ನೆನಪಿನ ಬುತ್ತಿಯನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆಗೆ ಹರೀಶ್, ಟಿವಿ9 ಬೆಂಗಳೂರು.